ಮುಂದಿನ ಪ್ರಶ್ನೆ question 13. The price of a commodity was initially rupees 1250, then the next month it is increased by 20%, and in the next month 10% was the increase. The price after 2 months is. ಒಂದು ಸರಕಿನ ದರ ಪ್ರಾರಂಭದಲ್ಲಿ 1250 ರೂಪಾಯಿ ಇದ್ದು ಮುಂದಿನ ತಿಂಗಳು 20% ಏರಿಕೆ ಆಯಿತು, ಅದರ ಮುಂದಿನ ತಿಂಗಳು 10% ಏರಿಕೆ ಆಯಿತು, 2 ತಿಂಗಳ ಅನಂತರದ ಬೆಲೆ. ಸರಿ, ಇದು ಪರ್ಸೆಂಟೇಜ್ ಮೇಲ್ಗಡೆನ ಪ್ರಶ್ನೆ, ಪ್ರತಿಶತ ಶೇಕಡಾವಾರು ಈ ಟಾಪಿಕ್ನ ಮೇಲೆ ಪ್ರಶ್ನೆ. ಇದರಲ್ಲಿ ಮೇಜರ್ಲಿ 2 ತರ ಕಾನ್ಸೆಪ್ಟ್ ಬರುತ್ತೆ. ಈ 2ನ್ನ ಅರ್ಥ ಮಾಡ್ಕೊಂಡ್ರೆ ಪರ್ಸೆಂಟೇಜ್ ಇಂದು ನೀವು ಪೂರ್ತಿ ಅರ್ಥ ಮಾಡ್ಕೊಂಡಂಗೆ. ಏನು ಅಂದ್ರೆ ಯಾವ್ದಾದ್ರು ಒಂದು ನಂಬರು ಇನ್ನೊಂದು ನಂಬರಿನ ಇಷ್ಟು ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಅನ್ಕೊಳ್ಳೋಣ. ಉದಾಹರಣೆಗೆ 55 110ರ 50% ಅಂತ ಹೇಳ್ತಾರೆ. ಏನು 55 110ರ 50% ಅಂತ. ಅದನ್ನ ಹೆಂಗ್ ಬರೀತೀವಿ ನಾವು? 55 110ರ 50% ಅಂತ. ಏನಾಗುತ್ತೆ ಇದು? ಇದ್ರ ಬರೆದ್ರೆ ಇದನ್ನ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು? ಈ ತರ ಪರ್ಸೆಂಟ್ ಅಂದ್ರೆ ಡಿವೈಡ್ ಬೈ 100 ಅಂತ ಅನ್ಕೋಬೇಕು. 55 110ರ 50% ಅಂದ್ರೆ ಈ ತರ ಅರ್ಥ ಮಾಡ್ಕೋಬೇಕು. ಅದನ್ನ ಈಗ ಕೇಳಿದ್ರೆ ಅನ್ಕೊಳ್ರಿ, 110ರ 50% ಎಷ್ಟಾಗುತ್ತೆ ಅಂತ. 110ರ 50% ಅಂದ್ರೆ ಹಿಂಗ್ ಮಾಡ್ಬೇಕು, 50 100 ಅಂತ ಮಾಡ್ಬೇಕು ಅಷ್ಟೇ. ಇಲ್ಲಿ ಏನ್ ಬರುತ್ತೆ? 1 0 1 0 ಇನ್ನೊಂದು 0 ಇನ್ನೊಂದು 0, 11 × 5 55 ಇಷ್ಟೇ. ಇದೇ ರೀತಿ 220ರ 50% ಎಷ್ಟು ಅಂತ ಕೇಳಿದ್ರೆ ಅನ್ಕೊಳ್ಳಿ. 220ರ 50% ಅಂದ್ರೆ ಹಿಂಗ್ ಮಾಡ್ಬೇಕು, 1 0 1 0 ಇನ್ನೊಂದು 0 ಇನ್ನೊಂದು 0, 22 × 5 ಅಂದ್ರೆ 110 ಆಗುತ್ತೆ. ಆಯ್ತು. ಇದೇ ರೀತಿಯಲ್ಲೇ 150ರ 10% ಎಷ್ಟು ಅಂತ ಕೇಳಿದ್ರೆ ಅನ್ಕೊಂಡ್ರಿ. 150ರ 10% ಏನಾಗುತ್ತೆ? ಅದು 150 10% ಅಂದ್ರೆ 10/100. 1 0 ಹೋಯ್ತು ಇನ್ನೊಂದು 0 ಹೋಯ್ತು, ಇನ್ನೊಂದು 0 ಹೋಯ್ತು ಇನ್ನೊಂದು 0 ಹೋಯ್ತು, 15 × 1 15 ಇಷ್ಟೇ. ಇದನ್ನ ಇನ್ನೊಂದು ತರ ಕೇಳಿದ್ರು ಅನ್ಕೊಂಡ್ರಿ. 16 ಯಾವ ಸಂಖ್ಯೆಯ 50% ಅಂತ ಕೇಳಿದ್ರು. 16 ಯಾವ ಸಂಖ್ಯೆಯ 50% ಅಂತ ಕೇಳಿದ್ರೆ ಮಾಡ್ತೀರಿ. 15 ಇಲ್ಲಿ ಯಾವುದೋ ಒಂದು ಸಂಖ್ಯೆ ಅದ್ರದ್ದು 50%. ಸೊ ಎಷ್ಟಾಗುತ್ತದು? 0 ಹೋಯ್ತು 0 ಹೋಯ್ತು, 5 ಬೈತು, 5 1 5, 5 2 10. ಸೊ ಈ ಕ್ವಶನ್ ವಾಕ್ಯನ ವ್ಯಾಲ್ಯೂ ಏನಾಗುತ್ತೆ? 16 × 2 ಆಯ್ತು. ಸೊ ಕ್ವಶನ್ ವಾಕ್ಯ ಎಷ್ಟಾಯ್ತು? 32 ಆಯ್ತು. ಸೊ 16 ಯಾವ್ದು ಸಂಖ್ಯೆಯ 50% ಅಂದ್ರೆ ಈ ತರ. ಇದು ಮೊದಲನೇ ಕಾನ್ಸೆಪ್ಟ್ ಪರ್ಸೆಂಟೇಜ್ ಇಂದು. ಅವ್ರು ಈ ಉದಾಹರಣೆಗೆ ಎ ಅನ್ನುವ ಸಂಖ್ಯೆ ಬಿ ಅನ್ನುವ ಸಂಖ್ಯೆಯ ಎಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ ಅನ್ಕೊಂಡ್ರಿ. ಎ ಅನ್ನುವ ಸಂಖ್ಯೆ ಬಿ ಅನ್ನುವ ಸಂಖ್ಯೆ X% ಅಂತ ಹೇಳಿದ್ರೆ ಈ ತರ ಬರಬೇಕು. ಎ ಸಂಖ್ಯೆ ಬಿ ಯ X%. ಇದು ಮೊದಲನೇ ಕಾನ್ಸೆಪ್ಟ್ ನಿಮ್ದು ಪರ್ಸೆಂಟೇಜ್ ಅಲ್ಲಿ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಎರಡನೇ ಕಾನ್ಸೆಪ್ಟು, ಯಾವುದೇ ಒಂದು ನಂಬರ್ನ ನೀವು ಎಷ್ಟೋ % ಜಾಸ್ತಿ ಮಾಡ್ಬೇಕಂತ ಅನ್ಕೊಳ್ರಿ. ಉದಾಹರಣೆಗೆ 110ನ್ನ 10% ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? 110ನ್ನ 10% ಜಾಸ್ತಿ ಮಾಡಬೇಕು, ಏನಾಗುತ್ತೆ? 110 ಹಂಗೆ ಬರ್ಕೋಬೇಕು, ಇಂಟು 100 / 100 ಹಂಗೆ ಬರೀಬೇಕು. ಇಲ್ಲಿ 10% ಜಾಸ್ತಿ ಅಂತ ಹೇಳ್ತಾರಲ್ಲ, ಸೊ +10 ಅಂತ ಮಾಡಬೇಕು. ಸೊ ಎಷ್ಟಾಗುತ್ತದು? 110 ಇಂಟು ಇದು ಕೂಡ 110 ಆಗುತ್ತೆ, ಡಿವೈಡ್ ಬೈ 100 ಆಗುತ್ತೆ. 0 ಹೋಯ್ತು 0 ಹೋಯ್ತು 0 ಹೋಯ್ತು 0 ಹೋಯ್ತು, 11 11 121. 110ನ್ನ 10% ಜಾಸ್ತಿ ಮಾಡಿದ್ರೆ 121 ಬಂತು. ಅದೇ ರೀತಿಯಲ್ಲಿ 110ನ್ನ 10% ಕಡಿಮೆ ಮಾಡಬೇಕಂತ ಅನ್ಕೊಳ್ಳೋಣ. ಏನಾಗುತ್ತೆ? ಇದು 110 ಬರ್ಕೋಬೇಕು, ಇಂಟು 100/100 ಅಂತ ಬರೀಬೇಕು. ಇಲ್ಲಿ 10% ಕಡಿಮೆ ಅಂತ ಹೇಳ್ತಾರಲ್ಲ, ಸೊ ಇಲ್ಲಿ -10 ಅಂತ ಮಾಡಬೇಕು. ಸೊ ಏನಾಗುತ್ತೆ? 110 ಇಂಟು 100 - 10 ಅಂದ್ರೆ 90 ಡಿವೈಡೆಡ್ ಬೈ 100. 1 0 1 0 ಇನ್ನೊಂದು 0 ಇನ್ನೊಂದು 0, 11 × 9 ಅಂದ್ರೆ 99. ಗೊತ್ತಾಯ್ತಲ್ಲ? ಈ ಎರಡು ಕಾನ್ಸೆಪ್ಟ್ ಇದ್ರೆ ನೀವು ಪರ್ಸೆಂಟೇಜ್ ಇಂದ ಎಲ್ಲಾ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬೋದು. ಸರಿ, ಈ ಪ್ರಶ್ನೆನ ಮಾಡೋಣ ಈಗ. ಈ ಪ್ರಶ್ನೆ ಬಿಡಿಸೋಣ ಈಗ.
ಒಂದು ಸರಕಿನ ದರ ಪ್ರಾರಂಭದಲ್ಲಿ 1250 ಇದ್ದು ಮುಂದಿನ ತಿಂಗಳು 20% ಏರಿಕೆ ಆಯಿತು, ಅದರ ಮುಂದಿನ ತಿಂಗಳು 10% ಏರಿಕೆ ಆಯ್ತು ಅಂತ ಹೇಳ್ತಾರೆ. ಆಯ್ತು. ಸೊ ಈಗ ಅದರದ್ದು ಮೊದಲನೇ ಇದೇನೈತೆ ಹೇಳ್ರಿ ದರ 1250 ಇತ್ತು. ಮೊದಲನೇ ತಿಂಗಳು ಎಷ್ಟಾಯ್ತು? 20% ಜಾಸ್ತಿ ಆಯ್ತು. 20% ಜಾಸ್ತಿ ಆಯ್ತು. 20% ಜಾಸ್ತಿ ಹೆಂಗ್ ಬರಿತೀವಿ ಹೇಳ್ರಿ ನಾವು? 1250 ಹಂಗೆ ಬರ್ಕೊಂತೀವಿ, ಇಂಟು ಬರಿತೀವಿ, 100/100 ಅಂತ ಬರಿತೀವಿ. 20% ಜಾಸ್ತಿ ಅಂತ ಹೇಳ್ತಾರೆ, ಸೊ +20 ಅಂತ ಬರಿತೀವಿ. ಏನಾಗುತ್ತದು? 1250 ಇಂಟು 120 ಡಿವೈಡೆಡ್ ಬೈ 100 ಆಗುತ್ತೆ. 1 0 ಹೋಯ್ತು, 1 0 ಹೋಯ್ತು, 1 0 ಹೋಯ್ತು, 1 0 ಹೋಯ್ತು. 125 ಇಂಟು 12. 125 ಇಂಟು 12 ಎಷ್ಟಾಗುತ್ತೆ ನಮಗೆ? 12 ಐದ್ಲೆ 60, 6 ಕ್ಯಾರಿ ಆಯ್ತು. 12 ಎರಡ್ಲೆ 24, 24 6 ಸೇರಿಸಿರ 30 ಆಯ್ತು. 12 1 12 ಅಂದ್ರೆ 1500 ಆಯ್ತು. ಅಂದ್ರೆ 1250ಕ್ಕೆ 20% ಸೇರಿಸಿದ್ರೆ ಎಷ್ಟಾಯ್ತು? 1500 ಆಯ್ತು. ಆಯ್ತು. ಮುಂದಿನ ತಿಂಗಳು ಏನಾಯ್ತು ಅಂತ ಹೇಳ್ತಿದ್ದಾರೆ? ಮುಂದಿನ ತಿಂಗಳು 10% ಏರಿಕೆ ಆಯ್ತು, ಮತ್ತೆ 10% ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ +10% ಮಾಡ್ಬೇಕು ಮತ್ತೆ ನಾವು. 1500ಕ್ಕೆ ಮತ್ತೆ +10% ಮಾಡ್ಬೇಕು. ಏನಾಗುತ್ತದು? ನಮ್ದು ಅದೇ ಪ್ರೊಸೀಜರ್. ಇಲ್ಲಿ 1500 ಬರಿತೀವಿ, ಇಂಟು 100 ಡಿವೈಡೆಡ್ ಬೈ 100 ಬರಿತೀವಿ. ಇಲ್ಲಿ 10% ಇದೆ, ಸೊ ಇಲ್ಲಿ +10 ಅಂತ ಹಾಕ್ತೀವಿ. ಸೊ ಏನಾಗುತ್ತದು? 1500 ಇಂಟು 110 ಡಿವೈಡೆಡ್ ಬೈ 100 ಆಗುತ್ತೆ. 1 0 ಹೋಯ್ತು, 1 0 ಹೋಯ್ತು, ಇನ್ನೊಂದು 0 ಹೋಯ್ತು, ಇನ್ನೊಂದು 0 ಹೋಯ್ತು. ಎಷ್ಟಾಯ್ತು? 150 ಇಂಟು 11 ಅಂತ ಆಯ್ತು. 11 0 0, 11 5 55, 11 11 16. ಸೊ ಎಷ್ಟಾಯ್ತು? 1650 ಆಯ್ತು. ಸೊ ನಮ್ಮ ಆಯ್ಕೆ ಏನಾಗಿರುತ್ತೆ? 1650 ಆಯ್ತು. ಆಯ್ತು. ಇದೇ ಕಾನ್ಸೆಪ್ಟ್ ಮೇಲ್ಗಡೆ ಇನ್ನೊಂದು ಪ್ರಶ್ನೆ ನೋಡೋಣ. ಪ್ರಶ್ನೆ 14 ಆಯ್ತು. ಒಂದು ಗಮನಿಸಿ, ಇಲ್ಲಿ ಇದು ಪ್ರಶ್ನೆ 13 FD 2019, ಪ್ರಶ್ನೆ 14 ಅದು ಕೂಡ FD 2019. ಬಟ್ ಒಂದೇ ರೀತಿ ಪ್ರಶ್ನೆ ಇದೆ. ಇಲ್ಲೂ ಕೂಡ 1250 ಇದೆ, 20% ಏರಿಕೆ ಇದೆ, ಇಲ್ಲಿ 10% ಇಳಿಕೆ ಇದೆ. ಅಲ್ಲೇನಿತ್ತು? 1250 ಇತ್ತು, 20% ಏರಿಕೆ ಆಯಿತು, 10% ಏರಿಕೆ ಆಗಿತ್ತು. ಇಲ್ಲಿ 20% ಏರಿಕೆ ಮತ್ತು 10% ಇಳಿಕೆ. ಸೊ ನಿಮ್ಮ ಪೇಪರ್ನಲ್ಲಿ ಒಂದೇ ಕಾನ್ಸೆಪ್ಟ್ ಮೇಲ್ಗಡೆ 2 ಕ್ವಶನ್ ಕೇಳಿದ್ರ ಅಂತಂದ್ರೆ ಇಲ್ಲ, ಅವ್ರು ಆಕ್ಚುಲಿ ಒಂದೇ ಕ್ವಶನ್ ಕೇಳಿದ್ದು. ಬಟ್ ಅವ್ರು ಏನ್ ಮಾಡಿದ್ರು? ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ರು. ಆಕ್ಚುಯಲ್ ಎಕ್ಸಾಮಿನೇಷನ್ ಪೇಪರ್ನಲ್ಲಿ ಕನ್ನಡದಲ್ಲಿ ಇಳಿಕೆ ಅಂತ ಇತ್ತು, ಇಂಗ್ಲಿಷ್ನಲ್ಲಿ ಇನ್ಕ್ರೀಸ್ ಬೈ 20% ಅಂಡ್ ನೆಕ್ಸ್ಟ್ ಮಂತ್ 10% ವಾಸ್ ದ ಇನ್ಕ್ರೀಸ್ ಅಂತ ಇತ್ತು ಅದರಲ್ಲಿ. ಸೊ ಕನ್ನಡದಲ್ಲಿ ಮಾಡಿದ್ರೆ ಒಂದು ಉತ್ತರ ಬರ್ತಾ ಇತ್ತು, ಇಂಗ್ಲಿಷ್ ಮಾಡಿದ್ರೆ ಇನ್ನೊಂದು ಉತ್ತರ ಬರ್ತಾ ಇತ್ತು. ನಾವಿಲ್ಲಿ ಕಲಿತಾ ಇದ್ವಿ, ಕಲಿಯ ಕಾರಣಕ್ಕೆ ಎರಡನ್ನೂ ಕಲ್ತ್ಕೊಳ್ಳೋಣ ನಾವು. ನಿಮ್ಮ ಎಕ್ಸಾಮ್ನಲ್ಲಿ ಇದೇ ತರ ಆದ್ರೆ ಏನು ಅಂತ ವರಿ ಮಾಡಬೇಡಿ. ಆ ತರ ಬಂದರೆ ಅಬ್ಜೆಕ್ಷನ್ ಫೈಲ್ ಮಾಡೋಣ ಅಂತ. ಓಕೆ. ಮೊನ್ನೆ 2024ರಲ್ಲಿ ಹಂಗೆ ಆಯ್ತಲ್ವಾ? KS ಪತ್ರಿಕೆ ಆಗಸ್ಟ್ 27 ಆ ಥರ ಆಗುತ್ತೆ ಅಷ್ಟೇ. 2019 ಒಂದು ಯಾರು ನೋಡಿಲ್ಲ ಅಂತ ಕಾಣುತ್ತೆ, ಹಂಗೆ ಪಾಸ್ ಆಗ್ಬಿಟ್ಟಿದೆ ಅಷ್ಟೇ ಅದು. ಓಕೆ. ಇವಾಗ ನೋಡೋಣ. ಒಂದು ಸರಕಿನ ದರ ಪ್ರಾರಂಭದಲ್ಲಿ 1250 ಮುಂದಿನ ತಿಂಗಳು 20% ಏರಿಕೆ ಆಯ್ತು ಅಂತ ಹೇಳ್ತಾರೆ. ಇದನ್ನ ಆಲ್ರೆಡಿ ಹಿಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ನಾವು. ಏನಾಗುತ್ತದು? 1250 ಮೊದಲನೇ ತಿಂಗಳು 20% ಏರಿಕೆ ಆಯ್ತು ಅಂದ್ರೆ ಎಷ್ಟಾಗಿತ್ತು ಹೇಳ್ರಿ? ಹಿಂದಿನ ಪ್ರಾಬ್ಲಮ್ದಲ್ಲಿ 1500 ಆಯ್ತು, 1500 ಆಯ್ತು. ಡೈರೆಕ್ಟ್ ಬರ್ಕೊಂಡ್ಬಿಡೋಣ, 1500 ಆಯ್ತು. ಮುಂದಿನ ತಿಂಗಳು ಏನಾಯ್ತು ಅಂತ ಹೇಳಿದ್ದಾರೆ? ಮುಂದಿನ ತಿಂಗಳು 10% ಇಳಿಕೆ ಆಯ್ತು ಅಂತ ಹೇಳಿದ್ದಾರೆ. 10% ಇಳಿಕೆ ಆಯ್ತು. ಇಳಿಕೆ ಅಂದ್ರೆ ಹೆಂಗ್ ಬರ್ತೀವಿ? -10% ಅಂತ ಬರ್ತೀವಿ. ಮೈನಸ್ ಬಂದಾಗ ಏನ್ ಮಾಡ್ತೀವಿ? 1500 ಹಂಗೆ ಬರ್ಕೊಂತೀವಿ, ಇಂಟು 100 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀವಿ. ಇಲ್ಲೇನ್ ಮಾಡ್ತೀವಿ? -10 ಅಂತ ಬರ್ತೀವಿ, ಇಳಿಕೆ ಅಲ್ವಾ ಅದಕ್ಕೆ. ಸೊ ಎಷ್ಟಾಗುತ್ತೆ ಅದು? 1500 ಇಂಟು 90 ಡಿವೈಡೆಡ್ ಬೈ 100 ಆಗುತ್ತೆ. 1 0 1 0, ಇನ್ನೊಂದು 0 ಇನ್ನೊಂದು 0. ಎಷ್ಟಾಯ್ತು? 150 ಇಂಟು 9 ಎಷ್ಟಾಗುತ್ತೆ? 1350 ಆಗುತ್ತೆ. ಸೊ ಉತ್ತರ ಏನಾಗುತ್ತೆ? 1300 ಡಿ ಆಯ್ತು. ಇಂಡಿಯನ್ ಪ್ರಾಬ್ಲಮ್ ಏನಾಗಿತ್ತು? ಬಿ ಆಗಿತ್ತು, ಇಲ್ಲಿ ಡಿ ಆಯ್ತು. ಆಕ್ಚುಲಿ ಎಕ್ಸಾಮಿನೇಷನ್ ಇದೇ ಆಯ್ಕೆಗಳೇ ಇತ್ತು. ಸೊ ಇಂಗ್ಲಿಷ್ ನಲ್ಲಿ ನೋಡಿದವರು ಒಂದು ಆಯ್ಕೆ ಆಗಿರ್ತಾರೆ,
ಕನ್ನಡದಲ್ಲಿ ನೋಡಿದ್ರೆ ಇನ್ನೊಂದು ಆಯ್ಕೆ ಹಾಕಿರ್ತಾರೆ. KPS ಅಲ್ಲಿ ಈ ಥರ ಅವಾಗವಾಗ ತೊಂದರೆ ಆಗ್ತಾ ಇರುತ್ತೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಕೂಡ ಪರ್ಸೆಂಟೇಜ್ ಮೇಲ್ಗಡೆ ಇದು, ಪ್ರತಿಶತದ ಮೇಲಿನ ಪ್ರಶ್ನೆ. ದ ಮಿನಿಮಮ್ ಪರ್ಸೆಂಟೇಜ್ ರಿಕ್ವೈರ್ಡ್ ಟು ಪಾಸ್ ಅನ್ ಎಕ್ಸಾಮಿನೇಷನ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಇಸ್ 35% and 45% respectively. A boy scores 280 but fails by 80 marks. If a girl scores 108 marks in the exam, how much more marks should she get to pass? ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45% ಆಗಿರುತ್ತದೆ. ಒಬ್ಬ ಹುಡುಗನು 280 ಅಂಕ ಪಡೆದರೂ 80 ಅಂಕಗಳ ಅಂತರದಿಂದ ಅನುತ್ತೀರ್ಣ ಆಗುತ್ತಾನೆ. ಹಾಗಾದರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣ ಆಗಲು ಇನ್ನೂ ಎಷ್ಟು ಹೆಚ್ಚಿನ ಅಂಕ ಪಡೆಯಬೇಕು? ಸರಿ, ಇಲ್ಲಿ ಏನಾಗಿದೆ, ಒಂದು ಎಕ್ಸಾಮಿನೇಷನ್ ಇದೆ. ಈ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗೋದಕ್ಕೆ ಹುಡುಗರಿಗೆ ಒಂದು ಕಟ್ ಆಫ್ ಇದೆ, ಹುಡುಗರಿಗೆ ಒಂದು ಕಟ್ ಆಫ್ ಇದೆ. ನಮ್ಮ KPSC ಹಂಗೆ ಆಗುತ್ತಲ್ಲ, ವಿಮೆನ್ ರಿಸರ್ವೇಷನ್ ಇರುತ್ತೆ. ಸೊ ಆ ಥರನೇ ಹುಡುಗಿರು ಎಷ್ಟು % ಮಾರ್ಕ್ಸ್ ತಗೋಬೇಕು? 35% ಮಾರ್ಕ್ಸ್ ತಗೋಬೇಕು ಪಾಸ್ ಆಗ್ಬೇಕಂದ್ರೆ. ಹುಡುಗರು ಎಷ್ಟು ತಗೋಬೇಕು? 45% ಮಾರ್ಕ್ಸ್ ತಗೋಬೇಕು. ಒಬ್ಬ ಹುಡುಗ ಏನ್ ಮಾಡಿದಾನೆ, 280 ಮಾರ್ಕ್ಸ್ ತಗೊಂಡಿದ್ದಾನೆ. 280 ಮಾರ್ಕ್ಸ್ ತಗೊಂಡ್ರು ಕೂಡ ಇನ್ನು 80 ಮಾರ್ಕ್ ಶಾರ್ಟ್ ಫಾಲ್ ಆಗಿ ಫೇಲ್ ಆಗಿದ್ದಾನು. ಅರ್ಥ ಏನು, ಅವನು 280 + 80 ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಹೇಳ್ರಿ? 360 ಮಾರ್ಕ್ಸ್ ತಗೊಂಡಿದ್ದಿದ್ರೆ ಪಾಸ್ ಆಗಿರ್ತಿದ್ದ. ಸರಿ, 360 ತಗೊಂಡಿದ್ರೆ ಅವ್ನು ಪಾಸ್ ಆಗಿರ್ತಿದ್ದ. 360 ಪಾಸ್ ಮಾರ್ಕ್ಸು. ಆದರೆ ಪಾಸ್ ಪರ್ಸೆಂಟೇಜ್ ಎಷ್ಟು? 45% ಅಂತ ಹೇಳಿದ್ದಾರೆ. ಸೊ ಇದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಟೋಟಲ್ ಮಾರ್ಕ್ಸ್ ನಾವು ಟಿ ಅಂತ ತಗೊಳ್ಳೋಣ. ಟೋಟಲ್ ಮಾರ್ಕ್ಸ್ನ ಟಿ ಅಂತ ತಗೊಳ್ಳೋಣ. ಟಿಯ 45% ಹುಡುಗನ ಪಾಸ್ ಮಾರ್ಕ್ಸ್ ಇರಬೇಕಲ್ವಾ? ಅದೆಷ್ಟು? 360. 280 ಅವ್ನು ತಗೊಂಡು 80ರಿಂದ ಫೇಲ್ ಆಗಿದ್ದಾನೆ ಅಂದ್ರೆ 360 ಅವ್ನಿಗೆ ಪಾಸ್ ಆಗ್ಬೇಕು. ಅವ್ರು ತಗೊಂಡಿದ್ರೆ 360 ಪಾಸ್ ಆಗಿರ್ತಿದ್ದ ಅಂತ. ಸೊ ಟೋಟಲ್ ಮಾರ್ಕ್ಸ್ ನಾವು ಟಿ ಅಂತ ಅನ್ಕೊಂಡ್ವಲ್ಲ, ಟಿಯ 45%. ಏನು ಟಿ 45% ಅಂದ್ರೆ ಏನು? 45/100 ಅಂತ. ಇದು 360 ಅಲ್ವಾ? ಯಾಕೆ ಹೇಳಿ? ಟಿನ 45 ಅವನಿಗೆ ಪಾಸ್ ಹಾಕಿ ಅಂತ ಹೇಳ್ತಾ ಇದಾರೆ ಅವರು. ಅಂದ್ರೆ ಟಿಯ 45% ಪಾಸ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಟಿನ 45% 360 ಆಯ್ತು. ಇಲ್ಲಿ ಟಿನ ವ್ಯಾಲ್ಯೂ ಕಂಡು ಹಿಡ್ಕೊಂಡ್ಬಿಡೋಣ. ಟಿ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಇದು 100 ಮೇಲಕ್ಕೆ ಹೋಗುತ್ತೆ, 45 ಕೆಳಗೆ ಬರುತ್ತಲ್ವಾ? ಸೊ 360 × 100 / 45 ಆಗುತ್ತೆ. ಸರಿ, ಇದೇನಾಗುತ್ತೆ? 45 8 360 ಆಗುತ್ತೆ. ಸೊ 8 × 100 ನೀವು ಭಾಗ ಮಾಡಿ, 5ರಿಂದ 9ರಿಂದ ಭಾಗ ಮಾಡಿ ನಿಮಗೆ ಬರ್ತದೆ 8 ಅಂತಾನೆ ಬರುತ್ತೆ. 8 × 100 ಅಂದ್ರೆ ಎಷ್ಟು? 800. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 800. ಆ ಹುಡುಗಿ ಎಷ್ಟು ತಗೊಂಡಿದ್ದಾಳೆ? 108 ತಗೊಂಡಿದ್ದಾಳೆ. ಎಷ್ಟು ಮಾರ್ಕ್ಸ್ ಇಂದ ಫೇಲ್ ಆಗಿದ್ದಾಳೆ ಅಂತ ಕೇಳ್ತಾ ಇದಾರೆ ಅವರು. ಅಂದ್ರೆ ಇನ್ನು ಎಷ್ಟು ಜಾಸ್ತಿ ತಗೊಂಡಿದ್ರೆ ಆಕಿ ಪಾಸ್ ಆಗಿರ್ತಿದ್ಲ ಅಂತ. ಸರ್, ಹುಡುಗಿರಿ ಪರ್ಸೆಂಟೇಜ್ ಏನು ಎಷ್ಟು ಹೇಳ್ರಿ? 35% ಬರಬೇಕು. ಯಾವ್ದು 35%? ಟಿಯ 35%. ಸೊ ಹುಡುಗಿರಿಗೆ ಎಷ್ಟು ಬರ್ಬೇಕಪ್ಪ? ಟಿ × 35/100 ಬೇಕು ಪಾಸ್ ಆಗೋದಕ್ಕೆ. ಟಿನ ವ್ಯಾಲ್ಯೂ ಗೊತ್ತಾಗಿದೆ ನಮಗೆ. ಟಿನ ವ್ಯಾಲ್ಯೂ ಎಷ್ಟು? 800 ಅಂತ ಗೊತ್ತಿದೆ. ಈ 800ದು 35% ಬೇಕು. ಇಲ್ಲಿ ಏನಾಗುತ್ತೆ? 2 0 ಹೋಯ್ತು, 2 0 ಹೋಯ್ತು. ಸೊ 35 × 8 ಅಂತ ಆಯ್ತು. 35 × 8 ಮಾಡಿದ್ರೆ ಏನಾಗುತ್ತೆ ನಮಗೆ? 280 ಬರುತ್ತೆ. 280 ಬರುತ್ತೆ. ಆ ಹುಡುಗಿ ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾಳೆ? ಆ ಹುಡುಗಿ ಬಂದ್ಬಿಟ್ಟು 108 ಮಾರ್ಕ್ಸ್ ತಗೊಂಡಿದ್ದಾಳೆ. ಆಕೆ ತಗೋಬೇಕಾಗಿದೆ ಎಷ್ಟು? 280. ಸೊ 280 ತಗೊಂಡಿದ್ದಾಳೆ. ಇದರಲ್ಲಿ 108ನ ಕಳೆದ್ರೆ ಎಷ್ಟು ಮಾರ್ಕ್ಸ್ ಬರ್ಬೇಕಾಯ್ತು ಅಷ್ಟು ತಗೋಬೇಕಾಯ್ತಲ್ವ ಅವಳು? ಸರಿ, ಉತ್ತರ ಬಂದ್ಬಿಟ್ಟು 172. ಆಯ್ಕೆ ಯಾವುದು? ಆಯ್ಕೆ ಯಾವುದೂ ಇಲ್ಲ. 172 ಸರಿಯಾದ ಉತ್ತರ. ನಮ್ಮ KPS ಅವರು ಕೆಲವು ಸರಿ ಈ ತರ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಕೂಡ ಪರ್ಸೆಂಟೇಜ್ ಮೇಲ್ಗಡೆನ ಪ್ರಶ್ನೆ. ಇದು ಇಲ್ಲೇನಿದೆ? A number reduced by 25% becomes 225. What % should it be increased so that it becomes 390? ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತದೆ. ಅದು 390 ಆಗುವುದಕ್ಕೆ ಅದನ್ನು ಶೇಕಡಾವಾರು ಎಷ್ಟು ಹೆಚ್ಚಿಸಬೇಕು? ಸರಿ, ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ನಾವು? ಏನ್ ಹೇಳ್ತಾ ಇದ್ರು? ಯಾವುದೋ ಒಂದು ನಂಬರ್ ಇದೆ, ಅದನ್ನು 25% ಹೆಚ್ಚಿಗೆ ಮಾಡಿದ್ರೆ 225 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ನಂಬರ್ನ ಎಕ್ಸ್ ಅಂತ ಅನ್ಕೊಳ್ಳೋಣ ನಾವು. ಆ ನಂಬರ್ನ ಏನ್ ಅನ್ಕೊಂತೀವಿ? ಎಕ್ಸ್ ಅಂತ ಅನ್ಕೊಂತೀವಿ. ಇದನ್ನ 25% ಹೆಚ್ಚಿಗೆ ಮಾಡೋದಂದ್ರೆ ಹೆಂಗೆ? ನಾವು ಮಾಡ್ತಿದ್ವಲ್ಲ ಮುಂಚೆ ಅದೇ ತರನೇ.
ಎಷ್ಟಾಗುತ್ತೆ ಹೇಳ್ರಿ ಇದು ಎಕ್ಸ್ ಹಂಗೆ ಬರ್ಕೊಂತೀವಿ ಇಂಟು ಏನು ಮಾಡ್ತೀವಿ 100 ಡಿವೈಡೆಡ್ ಬೈ 100 ಮಾಡ್ತೀವಿ ಮತ್ತು 25% ಹೆಚ್ಚು ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ಲಸ್ 25 ಅಂತ ಮಾಡ್ತೀವಿ. ಸೊ ಎಷ್ಟಾಗುತ್ತದು ಎಕ್ಸ್ ಇಂಟು 125 ಡಿವೈಡೆಡ್ ಬೈ 100 ಆಗುತ್ತೆ. ಆಯಿತು. 25% ಹೆಚ್ಚಿಗೆ ಮಾಡಿದಾಗ ಹೋಗ್ಲಿಲ್ಲ, 25% ಕಡಿಮೆ ಮಾಡಿದಾಗ ಅಂತ ಹೇಳ್ತೇವೆ. ಸಾರಿ, ಇದು ಎಷ್ಟಿದು ಮೈನಸ್ ಇದು. ಸೊ 100 ಮೈನಸ್ ಇದು ಮಾಡಿದಾಗ ಏನಾಗುತ್ತೆ ಹೇಳ್ರಿ, ಅದು 75 ಆಗುತ್ತೆ. ಎಕ್ಸ್ ಇಂಟು 75 ಬೈ 100 ಆಗುತ್ತೆ. ಇದು ಮಾಡಿದಾಗ ಏನು ಬರುತ್ತೆ, 225 ಬರುತ್ತೆ ಅಂತ ಹೇಳ್ತಾ ಇದ್ರು. 225. ಇದು 25 3ಲೆ, ಇದು 25 4ಲೆ. ಸೊ ಏನಾಗುತ್ತೆ ಎಕ್ಸಿನ ವ್ಯಾಲ್ಯೂ 225 ಇಂಟು 4 ಡಿವೈಡೆಡ್ ಬೈ 3 ಆಯಿತು. 225ನ್ನ 3ರಿಂದ ಭಾಗ ಮಾಡಿದ್ರೆ ಏನು ಬರುತ್ತೆ, 3 ಎಳ್ಳೆ 21 ಮತ್ತೆ ಶೇಷ 1 ಉಳಿತೆ 15 ಆಗುತ್ತೆ 5. 75 ಇಂಟು 4 ಬರುತ್ತೆ. 75 ಇಂಟು 4 ಅಂದ್ರೆ ಎಷ್ಟು, 300. ಸೊ ಏನು 300ನ್ನ 25% ಕಡಿಮೆ ಮಾಡಿದ್ರೆ 225 ಬರುತ್ತೆ ಅಂತ. ಸೊ 300ನ್ನ 25% ಕಡಿಮೆ ಮಾಡಿ 225 ಬರುತ್ತೆ. ಅದು 390 ಆಗುವುದಕ್ಕೆ ಅಂದ್ರೆ 390 ಆಗುವುದಕ್ಕೆ ಅದನ್ನು ಶೇಕಡವಾರು ಎಷ್ಟು ಹೆಚ್ಚಿಸಬೇಕು. ಸೊ ಇವಾಗೇನು, ಇವಾಗ 300 ಅಂತ ಸಿಕ್ಕೋಯ್ತು ನಮಗೆ. ಇದು ನಮಗೆ ಏನಾಗಬೇಕು, ಇದು 390 ಆಗಬೇಕು. 390 ಆಗೋದು ಎಷ್ಟು ಪರ್ಸೆಂಟ್ ಅದನ್ನ ಹೆಚ್ಚಿಗೆ ಮಾಡ್ಕೊಂಡ್ರೆ y% ಅಂತ ಅನ್ಕೊಳ್ಳೋಣ. ಎಷ್ಟು ಅಂತ ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕು. ಸರಿ, ಇವಾಗ 300ನ್ನ y% ಹೆಚ್ಚಿಗೆ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ. ನಮ್ದು ಮುಂಚೆ ಪ್ರೊಸೀಜರ್ ಪ್ರಕಾರ 300 ಅಂತ ಬರ್ಕೊಂತೀವಿ ಇಂಟು 100 ಅಂತ ಬರ್ಕೊಂತೀವಿ ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀವಿ. ಇಲ್ಲಿ +5 ಮಾಡ್ತೀವಲ್ವಾ, ಯಾಕೆ ಅಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡೋದು ಅಂದ್ರೆ +5 ಅಂತ ಬರಿತೀವಿ. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬೇಕು ನಮಗೆ, 390 ಬೇಕು. ಸರಿ ಅಲ್ವಾ. ಈ ಸಮೀಕರಣವನ್ನು ಸಾಲ್ವ್ ಮಾಡಿ y ವ್ಯಾಲ್ಯೂ ಕಂಡು ಹಿಡಿದ್ರೆ ನಮ್ಮ ಉತ್ತರ ಅದೇ ಆಗಿರುತ್ತೆ. ಸೊ ಏನಾಗುತ್ತೆ, ಇಲ್ಲಿ 2 0 ಹೋಯ್ತು, 2 0 ಹೋಯ್ತು. ಸೊ ಇಲ್ಲಿ ಏನಾಯ್ತು, ಈ 3 ಇಲ್ಲಿ ಇಂಟು 3 ಇದೆ, ಅದನ್ನು ಡಿವೈಡ್ ಬೈ ಮಾಡೋಣ. ಇಲ್ಲಿ 100 ಪ್ಲಸ್ y ಈಸ್ ಈಕ್ವಲ್ ಟು 390 ಡಿವೈಡೆಡ್ ಬೈ 3 ಏನಾಗುತ್ತೆ, 130 ಆಗುತ್ತೆ. ಆಯ್ತು. ಸೊ y ನ ವ್ಯಾಲ್ಯೂ ಏನಾಗುತ್ತೆ, y ಈಸ್ ಈಕ್ವಲ್ ಟು 130 ಮೈನಸ್ 100 ಈಸ್ ಈಕ್ವಲ್ ಟು 30. ಸೊ ಇದರ ಅರ್ಥ ಏನು, 300ನ್ನ 30% ಹೆಚ್ಚಿಗೆ ಮಾಡಿದ್ರೆ 390 ಆಗುತ್ತೆ. ಸೊ ನಮ್ಮ ಉತ್ತರ ಏನಾಗಿರುತ್ತೆ, 30%. ಸರಿ, ಈ ಪ್ರಶ್ನೆಯನ್ನ ನಾವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡದೇನೆ ಉತ್ತರಿಸ್ಬೋದಾಗಿತ್ತು. ಹಿಂಗೆ ಅಂತ ಹೇಳ್ತೀನಿ ನಾನು. ಹಿಂಗೆ ಇಲ್ಲಿ ಆಯ್ಕೆಗಳ ಮುಖಾಂತರ ಹೋಗೋಣ. ಏನು ಹೋಗೋಣ, ಇವಾಗ ಯಾವುದೋ ಒಂದು ನಂಬರ್ ಬರುತ್ತೆ ನಮಗೆ, ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದ್ರೆ 225 ಆಗುತ್ತದೆ. ಸೊ ಯಾವುದೋ ಒಂದು ಸಂಖ್ಯೆ ಸಿಕ್ತು, ಇಲ್ಲಿ 300 ಅಂತ ಸಿಕ್ತು, ನಮ್ಗೆ ಗೊತ್ತಿಲ್ಲ ಅನ್ಕೊಳ್ಳೋಣ. ಯಾವುದೋ ಒಂದು ಸಂಖ್ಯೆ ಸಿಕ್ತು, ಅದು 390 ಆಗ್ಬೇಕು ನಮಗೆ. ಯಾವುದೋ ಒಂದು ಸಂಖ್ಯೆ 390 ಆಗ್ಬೇಕು. ಆಗುವುದಕ್ಕೆ ಎಷ್ಟು ಶೇಕಡಾವಾರು ಹೆಚ್ಚಿಸಬೇಕು ಅಂತ ಕೇಳ್ತಾರೆ ಅವರು. 30% ಹೆಚ್ಚಿಸಬೇಕು, 35% ಹೆಚ್ಚಿಸಬೇಕು, 46 ಹೆಚ್ಚಿಸಬೇಕು, 52 ಹೆಚ್ಚಿಸಬೇಕು ಅಂತ. ಆಯ್ತು. ಇವಾಗ ಆಯ್ಕೆಗಳ ಮುಖಾಂತರ ಹೋಗೋಣ. 30 ಹೆಚ್ಚಿಸಿದ್ವಿ ಅಂತ ಅನ್ಕೊಳ್ಳೋಣ. ಯಾವುದೊಂದು ನಂಬರ್ ಇದನ್ನ 30% ಹೆಚ್ಚಿಗೆ ಮಾಡಿದ್ವಿ. ಸೊ ಏನಾಗುತ್ತೆ ಹೇಳ್ರಿ, ಯಾವುದೋ ನಂಬರ್ ಇಂಟು 100 ಪ್ಲಸ್ 30 ಡಿವೈಡ್ ಬೈ 100 ಅಂತ ಮಾಡ್ತೀವ. ಸೊ ಏನಾಗುತ್ತೆ, ಆ ಒಂದು ನಂಬರ್ ಇಂಟು 130 ಡಿವೈಡ್ ಬೈ 100 ಅಂತ ಮಾಡ್ದಂಗೆ ಆಯ್ತು. 130 ಅಂತ ಮಾಡಿದಾಗ ಏನಾಯ್ತು, ಆ ನಂಬರು 130ರದು ಅಪವರ್ತ್ಯ ಆಗಿರಬೇಕು, ಮಲ್ಟಿಪಲ್ ಆಗಿರಬೇಕು. 390 130 ಅಪವರ್ತ್ಯನ, ಹೌದು. 130 ಇಂಟು 3 ಮಾಡಿದ್ರೆ 390 ಬರುತ್ತೆ. ಸೊ ಇದು ಉತ್ತರ ಆಗಿರ್ಬೋದು. ಅದೇ ರೀತಿಯಲ್ಲಿ ಇದು ಈ ಆಯ್ಕೆ ಆಗಿದ್ದರೆ 135 ಆಗಬೇಕಾಗಿತ್ತು ನಮಗೆ. 390 130 ಅಲ್ಲ, 390 135 ಅಪವರ್ತ್ಯನ ಅಲ್ಲ. ಸೊ ಹಂಗಾಗಿ ಇದು ಆಪ್ಷನ್ ಅಲ್ಲ. 146 390ನ್ನ ಡಿವೈಡ್ ಮಾಡ್ತಾ ಇದು ಅದ್ರ ಫ್ಯಾಕ್ಟರ್. ಇದು ಅಂದ್ರೆ 390 146 ಅಪವರ್ತ್ಯನ ಅಲ್ಲ. ಸೊ ಇದು ಅಲ್ಲ. 152 ತೊಗೊಳ್ಳೋಣ. 390 152 ಅಪವರ್ತ್ಯನ, ಅದು ಕೂಡ ಅಲ್ಲ. ಸೊ ಹಂಗಾಗಿ ಅದು ಈ ನಂಬರ್ ನಮಗೆ 300 ಅಂತ ಕಂಡಿಡಿಯೋ ಅವಶ್ಯಕತೆ ಇಲ್ಲ. 30% ಮಾತ್ರ 390 ಮಾಡಕ್ ಸಾಧ್ಯ. ಯಾಕೆ, ಅದೇನೇ ನಂಬರ್ ಇಲ್ಲಿ, ಆ ನಂಬರ್ನ ನಾವು 30% ಹೆಚ್ಚಿಗೆ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ, 130 ಅಂತ ಆಗುತ್ತೆ. ಸೊ ಹಂಗಾಗಿ ಈ ನಂಬರ್, ಈ ಆಯ್ಕೆ ಮಾತ್ರ ಆಗುತ್ತೆ. ಸರಿ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಇಲ್ಲದೆ ಕೂಡ ಈ ಪ್ರಶ್ನೆ ಉತ್ತರ ಕೊಡ್ಬೋದಾಗಿತ್ತು. ಈ ತರ ಪ್ರತಿ ಸರಿ ಸಿಗೋದಿಲ್ಲ, ಬಟ್ ಅಲ್ಲಿ ಇಲ್ಲಿ ಸಿಗ್ತಾ ಇರುತ್ತೆ. KPSC ಯಾವಾಗಲೂ ಸಿಗ್ತಾ ಇರುತ್ತೆ ಅಲ್ಲಿ ಇಲ್ಲಿ, ಬಟ್ ಎಲ್ಲ ಪ್ರಾಬ್ಲಮ್ಗೂ ಅಲ್ಲ. ನಮಗೆ ಮುಂದಿನ ಪ್ರಶ್ನೆಯನ್ನ ಉತ್ತರ ಕೊಡೋದಕ್ಕೆ ಈ ಕಾನ್ಸೆಪ್ಟಿನ ಅವಶ್ಯಕತೆ ಇದೆ. ಏನ್ ಕಾನ್ಸೆಪ್ಟ್ಗಳು,
ಫ್ಯಾಕ್ಟೋರಿಯಲ್, ಪರ್ಮುಟೇಷನ್ ಮತ್ತೆ ಕಾಂಬಿನೇಷನ್. ಫ್ಯಾಕ್ಟೋರಿಯಲ್ ಕ್ರಮಯೋಜನೆ ಮತ್ತು ವಿಕಲ್ಪ. ಫ್ಯಾಕ್ಟೋರಿಯಲ್ ಅಂದ್ರೇನು? ಇವಾಗ ಯಾವ್ದಾದ್ರು ನಂಬರ್ ತಗೊಳ್ರಿ, ಉದಾಹರಣೆಗೆ 4 ಅಂತ ತಗೊಳ್ರಿ. ಫ್ಯಾಕ್ಟೋರಿಯಲ್ 4ರ ಫ್ಯಾಕ್ಟೋರಿಯಲ್ ಏನಂತಂದ್ರೆ ಅದನ್ನು ಈ ತರ ಬರೀತಾರೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಇಂದ. 4ರ ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1 ಅಂತ, ಇಷ್ಟೇ. ಸರಿ, 3ರ ಫ್ಯಾಕ್ಟೋರಿಯಲ್ ಏನು? ಇದನ್ನು ಈ ತರ ಬರೀತಾರೆ ಎಕ್ಸ್ಕ್ಲಮೇಷನ್ ಮಾರ್ಕ್, ಆಶ್ಚರ್ಯ ಸೂಚಕ ಚಿಹ್ನೆ. ಏನು? 3 ಇಂಟು 2 ಇಂಟು 1. ಸರಿ, 5ರ ಫ್ಯಾಕ್ಟೋರಿಯಲ್ ಏನಾಗುತ್ತೆ? 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಇಷ್ಟೇ ಫ್ಯಾಕ್ಟೋರಿಯಲ್ ಅಂದ್ರೆ. ಇದ್ರ ಬಗ್ಗೆ ಏನು ತರ ಕೆಡಿಸ್ಕೊಳ್ಳೋದು ಬೇಡ. ಫ್ಯಾಕ್ಟೋರಿಯಲ್ ಅಂದ್ರೆ ಇಷ್ಟೇ. ಯಾವುದೇ ಒಂದು ನಂಬರ್ ಕೊಡ್ತಾರೆ ಅದ್ರ ಫ್ಯಾಕ್ಟೋರಿಯಲ್ ಅಂದ್ರೆ ಅಲ್ಲಿಂದ ಹಿಡಿದು ಕೊನೆ 1 ಬರೋವರೆಗೂ ಇಂಟು 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 ಮಾಡ್ಕೊಂತ ಹೋಗ್ಬೇಕು. ಮುಗೀತು. ಫ್ಯಾಕ್ಟೋರಿಯಲ್ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ. ಈಗ ಕ್ರಮಯೋಜನೆ ಏನಂತ ತಿಳ್ಕೊಳ್ಳೋಣ. ಕ್ರಮಯೋಜನೆ ಏನಪ್ಪ? ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಸ್ಕೂಲ್ ಇದೆ. ಆ ಸ್ಕೂಲಿನಲ್ಲಿ ಒಂದು ಬೆಂಚ್ ಇದೆ. ಆ ಬೆಂಚಿನಲ್ಲಿ 2 ಮಾತ್ರ ಕೂತ್ಕೋಬಹುದು. 5 ಜನ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾರೆ ಆ ಬೆಂಚಿನ ಮೇಲೆ ಕೂತ್ಕೊಳ್ಳೋದಕ್ಕೆ. ಅವರು 3 ಜನ ನಿಂತ್ಕೋಬೇಕಾಗತ್ತೆ. 2 ಬೆಂಚಲ್ಲಿ ಕೂತ್ಕೊಂಡ್ರೆ ಇನ್ನು 3 ಜನ ನಿಂತ್ಕೋಬೇಕಾಗತ್ತೆ. ಸರಿ, 2 ಮಾತ್ರ ಕೂತ್ಕೊಂತಾರೆ. 2 ಕೂತ್ಕೊಂತಾರಲ್ವಾ? ಇವಾಗ ಈ ರೀತಿಯಲ್ಲಿ ಎಷ್ಟು ರೀತಿಗಳಲ್ಲಿ 2 ಅಲ್ಲಿ ಕೂತ್ಕೋಬಹುದು? ಉದಾಹರಣೆಗೆ ಅವ್ರ ಹೆಸರುಗಳು ABCDE ಅಂತ ಅನ್ಕೊಳ್ಳೋಣ. A ಮತ್ತೆ B ಕೂತ್ಕೋಬಹುದು. ಎಡಗಡೆ A ಮತ್ತೆ ಬಲಗಡೆ B ಕೂತ್ಕೋಬಹುದು. ಅಥವಾ ಉಲ್ಟಾ ಕೂತ್ಕೋಬಹುದು. ಎಡಗಡೆ B ಬಲಗಡೆ A ಕೂತ್ಕೋಬಹುದು. ಅಥವಾ A ಮತ್ತೆ C ಕೂತ್ಕೋಬಹುದು. ಅಥವಾ C ಮತ್ತೆ A ಕೂತ್ಕೋಬಹುದು. ಈ ರೀತಿಯಲ್ಲಿ ಪ್ರತಿ 2 ಕೂಡ ಕೂತ್ಕೋಬಹುದಲ್ವಾ? ಎಷ್ಟು ರೀತಿಯಲ್ಲಿ ಅವ್ರು ಕೂತ್ಕೋಬಹುದು ಈ ತರ? ಅದು ಕ್ರಮಯೋಜನೆ. ಅಂದ್ರೆ ಕ್ರಮವಾಗಿ ಯೋಜನೆ ಮಾಡ್ಬೇಕಾದ್ರೆ ಎಷ್ಟು ರೀತಿಯಲ್ಲಿ ಯೋಜನೆ ಆಗುತ್ತೆ ಅಂತ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಒಬ್ರು ಅದ್ಲು ಬದ್ಲು ಆಗಂಗಿಲ್ಲ. ಅದ್ಲು ಬದ್ಲಾದ್ರೆ ಅದು 2 ಆದಂಗೆ. ಇಲ್ಲಿ A ಮತ್ತೆ B ಬಂದ್ರೆ ಒಂದು ರೀತಿಲಿ, B ಮತ್ತೆ A ಬಂದ್ರೆ 2ನೇ ರೀತಿಯಲ್ಲಿ. ಅದು 2 ಆದಂಗೆ. ಸೊ ಇದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕಂದ್ರೆ 2 ಸ್ಥಾನ ಅಲ್ಲ, 2 ಬೆಂಚ್ ಮೇಲೆ 2 ಸ್ಥಾನ ಇದೆ, 2 ಅಂತ ಬರ್ಕೋಬೇಕು. ಬರ್ಕೊಂಡ್ವಿ. ಇಲ್ಲಿ ಮೊದಲನೇ ಸ್ಥಾನಕ್ಕೆ ಎಷ್ಟು ಆಪ್ಷನ್ಗಳಿದಾವೆ ನಿಮಗೆ? ABCD 5 ಜನ ಇದ್ದಾರೆ. 5 ಜನದಲ್ಲಿ ಮೊದಲನೇ ಸ್ಥಾನಕ್ಕೆ ಎಷ್ಟು ಜನ ಆಪ್ಷನ್ ಇದೆ ನಿಮಗೆ? 5 ಜನದಲ್ಲಿ ಯಾರನ್ನಾದ್ರೂ ಕೂರಿಸ್ಬೋದಲ್ವಾ? ಸೊ ಏನ್ ಮಾಡೋಣ, 5 ಅಂತ ಬರೆಯೋಣ. ಬರೆದ್ವಿ. ಮೊದಲನೇ ಸ್ಥಾನದಲ್ಲಿ 5 ಅಂತ ಬರೆದ್ರೆ ಎರಡನೇ ಸ್ಥಾನಕ್ಕೆ ನಿಮಗೆ ಎಷ್ಟು ಆಪ್ಷನ್ಸ್ ಇದೆ? ಈಗ ಒಬ್ಬರನ್ನ ಕೂರ್ಸಾಯ್ತು ನೀವು, 5 ಜನದಲ್ಲಿ ಯಾರೋ ಒಬ್ರನ್ನ ಕೂರ್ಸಾಯ್ತು. ಸೊ ಎರಡನೇ ಸ್ಥಾನಕ್ಕೆ ನಿಮಗೆ 4 ಆಪ್ಷನ್ ಮಾತ್ರ ಇದೆ. ಇದನ್ನ ಗುಣಾಕಾರ ಮಾಡಿ 5 ಇಂಟು 4, ಸೊ 20 ಬರುತ್ತೆ. ಇದರ ಅರ್ಥ ಏನಂದ್ರೆ ನೀವು 5 ಜನ ಫ್ರೆಂಡ್ಸ್ ಅನ್ನ 20 ರೀತಿಗಳಲ್ಲಿ ಆ 2 ಸೀಟಿನ ಮೇಲೆ ಕೂರಿಸಬಹುದು. ಆ ಬೆಂಚಿನ 2 ಸೀಟ್ನಲ್ಲಿ A ಮತ್ತೆ B ಮತ್ತೆ A ಮತ್ತೆ C ಮತ್ತೆ A D D A E ಎಲ್ಲ ಸೇರಿಸಿ ಎಲ್ಲ ಏನು ಟ್ರಯಲ್ ಅಂಡ್ ಎರರ್ ಮಾಡಿ ನೀವು ಎಲ್ಲದನ್ನು ಸೇರಿಸಿದ್ರೆ ಕೊನೆಗೆ 20 ಆಗುತ್ತೆ. ಇದು ಪರ್ಮುಟೇಷನ್, ಕ್ರಮಯೋಜನೆ. ಸರಿ, ವಿಕಲ್ಪ ಅಂದ್ರೇನು? ಮತ್ತೆ ಅದೇ 5 ಜನ ಫ್ರೆಂಡ್ಸ್ ಇದ್ದಾರೆ ಅನ್ಕೊಳ್ರಿ. ABCD ಇದ್ದಾರೆ, ಒಂದು ಸ್ಕೂಲ್ನವ್ರು ಇದ್ದಾರೆ. ಇವಾಗ ಅವ್ರಿಬ್ರು ಒಂದು ಡಿಬೇಟ್ ಕಾಂಪಿಟೇಷನ್ ಕಳಿಸ್ಬೇಕು. ಯಾರು 5 ಜನದಲ್ಲಿ 2 ಮಾತ್ರ ಡಿಬೇಟ್ ಕಾಂಪಿಟೇಷನ್ ಕಳಿಸ್ಬೇಕು. ಒಂದು ಡಿಬೇಟ್ ಕಾಂಪಿಟೇಷನ್ ಸ್ಕೂಲ್ನ ರೆಪ್ರೆಸೆಂಟ್ ಮಾಡೋದಕ್ಕೆ 2 ಮಾತ್ರ ಕಳಿಸ್ಬೋದು. ಎಷ್ಟು ರೀತಿಯಲ್ಲಿ 2 ಕಳಿಸ್ಬೋದು? ಇಲ್ಲೂ ಕೂಡ ನಾವೇನ್ ಮಾಡೋಣ, ನಮ್ಮ ಕ್ಯಾಲ್ಕುಲೇಷನ್ ಹೆಲ್ಪ್ ಆಗಲಿ ಅಂತ 2 ಸ್ಥಾನಗಳಿದಾವೆ ಅಂತ ಅನ್ಕೊಳ್ಳೋಣ. ಒಂದು ಡಿಬೇಟ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ರೆ ಆ ಡಿಬೇಟ್ನಲ್ಲಿ 2 ಸ್ಥಾನಗಳಿದೆ ಸ್ಕೂಲಿಗೆ ಅಂತ ಅನ್ಕೊಳ್ಳೋಣ. ಆಯ್ತಲ್ವಾ? ಮೊದಲನೇ ಸ್ಥಾನದಲ್ಲಿ 5 ಜನದಲ್ಲಿ ಎಷ್ಟು ಜನನ್ನು ನೀವು ಕಳಿಸ್ಬೋದು? 5 ಜನನು ಕಳಿಸ್ಬೋದು. ABCD ಯಾರನ್ನಾದ್ರೂ ಒಬ್ಬರನ್ನ ಹಾಕ್ಬೋದು. ಎರಡನೇ ಸ್ಥಾನಕ್ಕೆ ಏನಾಗುತ್ತದು? ಮೊದಲನೇ ಸ್ಥಾನಕ್ಕೆ ಆಲ್ರೆಡಿ ಒಬ್ಬನ ನೀವು ಕೂರಿಸಿದಿರಲ್ಲ, ಸೊ ಎರಡನೇ ಸ್ಥಾನಕ್ಕೆ ಎಷ್ಟಾಗುತ್ತೆ? 4 ಆಗುತ್ತೆ. ಇಲ್ಲಿ A ಕೊಡಿಸಿ, ಇಲ್ಲಿ ಅಕಸ್ಮಾತ್ ಇಲ್ಲಿ ಮೊದಲನೇ ಸ್ಥಾನ A ಕೊಟ್ಟಿದ್ರೆ ಇನ್ನ 4 ಸ್ಥಾನಗಳು BCDE ಆಗುತ್ತೆ. ಅಥವಾ ಇಲ್ಲಿ B ಕೂರಿಸಿದ್ರೆ ಅಲ್ಲಿ ACDE ಆಗುತ್ತಲ್ವಾ? ಸೊ ಇಲ್ಲಿ 4 ಆಗುತ್ತೆ. ಆಯ್ತು. ಇಲ್ಲಿ ಏನ್ ಮಾಡ್ತೀವಿ? 5 ಇಂಟು 4 20. 20 ರೀತಿ ಅಂತಂದ್ರೆ ತಪ್ಪಾಗುತ್ತೆ. 20 ರೀತಿ ಅಂದ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳ್ತೀನಿ ನಾನು. ಇದು ಕಾಂಬಿನೇಷನ್, ವಿಕಲ್ಪ. ಇದು ವಿಕಲ್ಪದಲ್ಲಿ ಏನಾಗುತ್ತೆ, ಐದು ಇಂಟು 4 ಏನೋ ಆಗುತ್ತೆ. ಸರಿ, ಆದ್ರೆ ಆ 2 ಸ್ಥಾನಗಳನ್ನ ಅದಲು ಬದಲು ಮಾಡ್ಬೋದಾ? ಮಾಡ್ಬೋದು. ಯಾಕೆ ಮಾಡ್ಬೋದು? ಈಗ ಒಂದು ಸ್ಕೂಲಿಂದ A ಮತ್ತೆ B ಬಂದಿದ್ದಾರೆ ಅಂತ ಹೇಳ್ತೀನಿ ನಾನು. ಇಲ್ಲ, ನನ್ನ ಪಕ್ಕದಲ್ಲಿ ಇಲ್ಲ, ಆ ಸ್ಕೂಲಿಂದ B ಮತ್ತೆ A ಬಂದಿದ್ದಾರೆ ಅಂತ ಹೇಳ್ತಾರೆ. ಎರಡಕ್ಕೆ ಏನಾದ್ರೂ ವ್ಯತ್ಯಾಸ ಇದೆನಾ? ಏನೂ ವ್ಯತ್ಯಾಸ ಇಲ್ಲ. ಸೊ 2 ಸ್ಥಾನಗಳನ್ನ ಅದ್ಲು ಬದಲು ಮಾಡಬಹುದು. ಈ ತರ ಮಾಡಿದಾಗ ಏನಾಗುತ್ತೆ? ಅದು ವಿಕಲ್ಪ ಆಗುತ್ತೆ.
ಇಲ್ಲಿ ಅವರು ಬೆಂಚಿನಲ್ಲಿ ಕೂತ್ಕೊಂಡಿದ್ದಾಗ ಅದಲು ಬದಲು ಮಾಡಿದ್ರೆ ಅದು ಬೇರೆ ಬೇರೆ ಯೋಜನೆ ಆಗಿರ್ತಾ ಇತ್ತು. ಎ ಬಿ ಒಂದು ಯೋಜನೆ, ಬಿ ಎ ಒಂದು ಯೋಜನೆ ಆಗಿರ್ತಾ ಇತ್ತು. ಆದ್ರೆ ಇಲ್ಲಿ ಎ ಮತ್ತೆ ಬಿ ನ ಸೆಲೆಕ್ಟ್ ಮಾಡಿ ಕಳಿಸ್ಲಿ ಡಿಬೇಟಿಗೆ, ಅಥವಾ ಬಿ ಮತ್ತೆ ಎ ನ ಸೆಲೆಕ್ಟ್ ಮಾಡಿ ಕಳಿಸ್ಲಿ ಡಿಬೇಟಿಗೆ, ಎರಡು ಕೂಡ ಒಂದೇ ಆಗಿರುತ್ತೆ. ಸೊ ಈ ತರ ಇದ್ದಾಗ ಎಷ್ಟು ಅದಲು ಬದಲು ಮಾಡೋ ತರ ಸೀಟ್ ಸ್ಥಾನಗಳಿದಾವಲ್ಲ, ಅದನ್ನ ಇಲ್ಲಿ ಡಿವೈಡೆಡ್ ಬೈ ಅಷ್ಟು ಫ್ಯಾಕ್ಟೋರಿಯಲ್ ಅಂತ ಮಾಡ್ಬೇಕು ನಾವು. ಅಲ್ಲಿ ಗುಣಾಕಾರ ಮಾಡಿ 20 ಬರಿತೀವಿ. ಇಲ್ಲಿ ಎಷ್ಟು ಅದಲು ಬದಲಾಗುವಂತ ಸ್ಥಾನಗಳಿದಾವೆ ಅದನ್ನ ಡಿವೈಡ್ ಬೈ ಅಷ್ಟು ಫ್ಯಾಕ್ಟೋರಿಯಲ್ ಅಂತ ಮಾಡಬೇಕು. ಸೊ ಏನಾಗುತ್ತದು ಫ್ಯಾಕ್ಟೋರಿಯಲ್ ಅಂದ್ರೆ ಏನು, ಅದು ಇಂಟು ಮಾಡ್ಕೊಂತ ಹೋಗ್ಬೇಕಂದ್ರೆ 1 ಬರೋವರೆಗೂ. ಸೊ ಇದು 2 × 1 ಆಗುತ್ತೆ. ಸೊ 2 × 1 ಅಂದ್ರೆ 2ನೇ, 20 ಡಿವೈಡ್ ಬೈ 2 ಏನಾಗುತ್ತೆ 10 ಆಗುತ್ತೆ. ಸೊ ಏನು 5 ಜನ ಹುಡುಗರನ್ನ ನೀವು ಇಬ್ರು ಸೆಲೆಕ್ಟ್ ಮಾಡಿ ಎಲ್ಲಿಗೂ ಕಳಿಸ್ತಾ ಇದ್ದೀರಿ ಅಂದ್ರೆ 10 ರೀತಿಯಲ್ಲಿ ಸೆಲೆಕ್ಟ್ ಮಾಡಬಹುದು. ಅದೇ ಬೆಂಚ್ ಮೇಲೆ ಕೂರಿಸ್ತೀರಿ ಅಂದ್ರೆ 20 ರೀತಿಯಲ್ಲಿ ಬೆಂಚ್ ಮೇಲೆ ಕೂರಿಸಬಹುದು ಅವ್ರನ್ನ. ಇಷ್ಟೇ ವ್ಯತ್ಯಾಸ ಫ್ಯಾಕ್ಟೋರಿಯಲ್ ಕ್ರಮ ಯೋಜನೆಗೂ ಮತ್ತೆ ಕಾಂಬಿನೇಷನ್ ವಿಕಲ್ಪಕ್ಕೂ. ಇವಾಗ ಪ್ರಶ್ನೆಯನ್ನು ನೋಡೋಣ ನಾವು. ಇನ್ ಅ ಕ್ವೆಶ್ಚನ್ ಪೇಪರ್ containing 9 questions, 5 questions have 3 possible answers, 3 questions have 2 possible answers, and remaining questions have 5 possible answers. What is the total number of ways of which the question paper can be answered? ಇಲ್ಲಿ ಆಫ್ ಇಲ್ಲ. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಮತ್ತು ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಸಾಧ್ಯ? ಸರಿ, ಇದನ್ನ ಹೆಂಗೆ ಉತ್ತರ ಕೊಡ್ತೀವಿ ಇದಕ್ಕೆ? ಇದು ಕ್ರಮಯೋಜನೆ ಆಗುತ್ತೆ, ವಿಕಲ್ಪ ಆಗೋದಿಲ್ಲ. ಯಾಕೆ ಕ್ರಮಯೋಜನೆ ಅಂತ ಹೇಳ್ತೀನಿ ನಾನು. ಸರಿ, ಇದು ಕ್ರಮಯೋಜನೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಮತ್ತೆ ಇದಕ್ಕೆ ಬೇರೆ ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ನೀವು ಉತ್ತರ ಕೊಟ್ಟ ನಂತರ ಇದು ಯಾಕೆ ಕ್ರಮಯೋಜನೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದನ್ನ ಚಾಲೆಂಜ್ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ ನಂತರ ಇದೇ ಥರದ ಇನ್ನೊಂದು ಪ್ರಶ್ನೆ ಬಂದರೆ ನೀವು ಉತ್ತರ ಕೊಡೋಕ್ಕಾಗುತ್ತೆ. ಇದು ಎಷ್ಟು ಪ್ರಶ್ನೆಗಳಿದಾವಪ್ಪ? 9 ಪ್ರಶ್ನೆಗಳಿದೆ ಇಲ್ಲಿ. 9 ಪ್ರಶ್ನೆ ಇದಲ್ಲ, 9 ಅಂತ ಬರ್ಕೊಳ್ಳೋಣ. ಇದು ಮೊದಲನೇ ಪ್ರಶ್ನೆ, ಇದು ಎರಡನೇ ಪ್ರಶ್ನೆ. Q1, Q2, Q3, Q4, Q5, Q6, Q7 and Q8 and Q9. ಆಯ್ತು. ಅವ್ರೇನು ಹೇಳ್ತಾರೆ, 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಉತ್ತರ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸರಿ, ಒಂದು ಪ್ರಶ್ನೆ ಒಂದೇ ಉತ್ತರ ಇರ್ಬೇಕಾದ್ರೆ ಇದೇ 3 ಉತ್ತರ ಸಾಧ್ಯತೆ ಅಂದ್ರೆ 3 ಉತ್ತರ ಸಾಧ್ಯತೆ ಅಂದ್ರೆ ಹೆಂಗೆ ಅಂದ್ರೆ, ಉದಾಹರಣೆಗೆ ಇದೇ ಪ್ರಶ್ನೆ ತಗೊಳ್ರಿ. ಈ ಪ್ರಶ್ನೆಗೆ 4 ಸಾಧ್ಯ ಉತ್ತರಗಳಿದಾವೆ. ಅವ್ರು ಸರಿಯಾದ ಉತ್ತರ ಅಂತ ಕೇಳ್ತಾರೆ, ಎಷ್ಟು ಉತ್ತರಗಳು ಸಾಧ್ಯ ಅಂತ ಕೇಳ್ತಾರೆ. 4 ಸಾಧ್ಯ ಅಲ್ವಾ? ಆಯ್ತು. ಸೊ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಸಹ 3 ಸಾಧ್ಯವಿರುವ ಉತ್ತರಗಳಿದಾವೆ ಅಂತ ಹೇಳ್ತಾರೆ. ನಾವು ಮೊದಲನೇ 5 ಅಂತಾನೆ ಅನ್ಕೊಳ್ಳೋದು, ಏನು ತೊಂದರೆ ಇಲ್ಲ. ಮೊದಲನೇ 5ಕ್ಕೆ ಪ್ರತಿಯೊಂದಕ್ಕೂ 3 ಸಾಧ್ಯ ಇರೋ ಉತ್ತರಗಳಿದಾವೆ. ಸೊ ಇಲ್ಲಿ ಎಷ್ಟು ಉತ್ತರ ಸಾಧ್ಯತೆ ಇದೆಪ್ಪ? 3 ಇದೆ. ಇದಕ್ಕೆ ಎಷ್ಟಿದೆ? 3 ಇದೆ. ಇದಕ್ಕೆ ಎಷ್ಟಿದೆ? 3 ಇದೆ. ಇದಕ್ಕೆ ಎಷ್ಟಿದೆ? 3 ಇದೆ. ಇದಕ್ಕೆ ಎಷ್ಟಿದೆ? 3 ಇದೆ. ನೆಕ್ಸ್ಟ್ ಏನ್ ಹೇಳ್ತಾರೆ, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರೋ ಉತ್ತರ ಅಂತ ಹೇಳ್ತಾರೆ. ಸರಿ, ಈ 3 ಅಂತ ಅನ್ಕೊಳ್ಳೋಣ ನಾವು. ಯಾವ 3 ಅನ್ಕೊಂಡ್ರು ತೊಂದರೆ ಇಲ್ಲ. ಈ 3ಕ್ಕೆ ಎಷ್ಟು ಸಾಧ್ಯತೆ ಇದಾವೆ? ಪ್ರತಿಯೊಂದಕ್ಕೂ 2 ಸಾಧ್ಯತೆ ಇದಾವೆ. 2, 2, 2. ಆಮೇಲೆ ಕೊನೆಯದು ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯವಿರೋ ಉತ್ತರ ಅಂತ ಹೇಳ್ತಾರೆ. ಕೊನೆಯದಕ್ಕೇನು 5 ಸಾಧ್ಯತೆ ಇರೋ ಉತ್ತರ ಇದು. ಇವಾಗ ಏನ್ ಮಾಡ್ಬೇಕು? ಇಷ್ಟನ್ನು ಗುಣಾಕಾರ ಮಾಡ್ಬೇಕು, ಅಷ್ಟೇ ನಮ್ಮ ಉತ್ತರ. ಇದೇನಾಗುತ್ತೆ? 3 × 3 × 3 × 3, ಅದು 2 × 2 × 2, ಕೊನೆಗೆ 5. ಸೊ ಎಷ್ಟಾಗುತ್ತೆ? 3 ಟು ದ ಪವರ್ ಆಫ್ 5 ಆಗುತ್ತೆ. 5 ಇದಾವಲ್ವಾ? ಅದೇ ರೀತಿಯಲ್ಲಿ 2 ಟು ದ ಪವರ್ ಆಫ್ 3 ಆಗುತ್ತೆ. ಕೊನೆಗೆ ಏನಾಗುತ್ತೆ? 5 ಅಂತ ಆಗುತ್ತೆ. ಸರಿ, ಇದನ್ನ ಹೆಂಗೆ ಮಲ್ಟಿಪ್ಲೈ ಮಾಡೋದು? ಅದನ್ನ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಿಲ್ಲ ಅಂತ ಹೇಳ್ತೀನಿ ನಾನು. ಇವಾಗ ಈ 4 ಆಯ್ಕೆಗಳು 3, 2, 5 3 ಸಂಖ್ಯೆಗಳಿಂದ ಭಾಗ ಆಗ್ಬೇಕಲ್ವಾ? 2ರಿಂದ ಯಾವ ಭಾಗ ಆಗುತ್ತೆ ನೋಡಿ. ಎಲ್ಲವೂ ಸಮ ಸಂಖ್ಯೆಗಳಿದಾವೆ, 2ರಿಂದ ಎಲ್ಲವೂ ಭಾಗ ಆಗ್ತಾವೆ. ಆಯ್ತು. 5ರಿಂದ ಯಾವ ಭಾಗ ಆಗ್ತಾವೆ ನೋಡೋಣ. ಎಲ್ಲದಕ್ಕೂ ಕೊನೆಗೆ 0 ಇದೆ. ಸೊ 5ರಿಂದ ಎಲ್ಲ ಭಾಗ ಆಗ್ತವೆ. ಸರಿ, 3ರಿಂದ ಯಾವ್ದು ಭಾಗ ಆಗುತ್ತೆ ನೋಡೋಣ. ಈಗ 9820 3ರಿಂದ ಭಾಗ ಆಗತ್ತಾ? ಟ್ರೈ ಮಾಡಿ, ಆಗೋದಿಲ್ಲ. ಅದು ನಾನು ಆಗಲ್ಲ ಅಂತ ಹೆಂಗೆ ಹೇಳ್ತೀನಿ ಅಂದ್ರೆ, ಅದ್ರ ಅಂಕೆಗಳನ್ನ ಸೇರಿಸಿದ್ರೆ ಕೂಡಿಸಿದಾಗ ಏನು ಮೊತ್ತ ಬರುತ್ತಲ್ಲ ಅದು 3ರಿಂದ ಭಾಗ ಆದ್ರೆ ಅದು ಭಾಗ ಆದ ಆ ನಂಬರೇ ಭಾಗ ಆಗುತ್ತೆ ಅಂತ. ಏನು 9 + 8 + 2 ಮಾಡಿದ್ರೆ 19 ಬರುತ್ತೆ. 19ನ 3 ಭಾಗ ಮಾಡುತ್ತಾ? ಮಾಡೋದಿಲ್ಲ. ಹಾಗಾಗಿ ಈ ನಂಬರ್ನು ಕೂಡ ಭಾಗ ಮಾಡೋದಿಲ್ಲ ಅಂತ ಇದು ನೆನ್ಪಿಟ್ಕೊಳ್ರಿ. 3 ಸ್ಪೆಷಲ್ ಡಿವಿಸಿಬಿಲಿಟಿ ರೂಲ್ ಇದು. ಆಯ್ತು. 9, 6, 1, 0 ಕೂಡಿಸಿದ್ರೆ ಏನ್ ಬರುತ್ತೆ? 9 + 6 15, 15 + 1 16. 16ನ 3 ಭಾಗ ಮಾಡುತ್ತಾ? ಮಾಡೋದಿಲ್ಲ. ಹಾಗಾಗಿ 9610 ಕೂಡ 3 ಭಾಗ ಮಾಡಲ್ಲ. ಆಯ್ತು. 9720 ಎಷ್ಟು ಬರುತ್ತೆ? 9, 7, 16, 16, 2, 18. 18ನ 3 ಭಾಗ ಮಾಡುತ್ತಾ? ಮಾಡುತ್ತೆ. ಹಿಂಗ 3, 6 18 ಅಲ್ವಾ? ಸೊ ಇದು ಆಯ್ಕೆ ಇರ್ಬೋದು, ಇದು ಸರಿಯಾದ ಆಯ್ಕೆ ಇರಬಹುದು. ಅದು ಇದೆ ಖಂಡಿತವಾಗಿ ಗೊತ್ತಿಲ್ಲ ನಮಗೆ.
4ನೇ ನೋಡೋಣ. 8140. 8 1 9 9 4 13. 13ನ 3 ಭಾಗ ಮಾಡಿದಿಲ್ಲ, ಹಂಗಾಗಿ ಇದು ಕೂಡ ನಮ್ಮ ಆಯ್ಕೆ ಅಲ್ಲ. ಸೊ 3 ಭಾಗ ಮಾಡುವಂತ ನಂಬರ್ ಇದೊಂದೇ, 9720. ಸೊ ಅದೇ ನಮ್ಮ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸರಿ, ನಾನು ನಿಮ್ಗೆ ಇನ್ನೊಂದು ಹೇಳಿದೆ, ಇದು ಕ್ರಮಯೋಜನೆ ಯಾಕೆ ವಿಕಲ್ಪ ಅಲ್ಲ ಅಂತ. ಯಾಕಂದ್ರೆ ಸರಿ, ಇದ್ರ ಸ್ಥಾನನೂ ಮತ್ತು ಇದ್ರ ಸ್ಥಾನ ನೀವು ಅದಲು ಬದಲು ಮಾಡ್ಬೋದಾ? ಮಾಡಕ್ ಬರೋದಿಲ್ಲ. ಯಾಕೆ ಮಾಡಕ್ ಬರೋದಿಲ್ಲ? ಈಗ ಉದಾಹರಣೆಗೆ ಇಲ್ಲಿ ABC ಆಪ್ಷನ್ ಇತ್ತು ಅನ್ಕೊಳ್ಳೋಣ. ಈ ಪ್ರಶ್ನೆಗೆ ABC ಆಪ್ಷನ್ ಇತ್ತು, ಈ ಇದಕ್ಕೂ ಕೂಡ ABC ಆಪ್ಷನ್ ಇತ್ತು ಅಂತ ಅನ್ಕೊಳ್ಳೋಣ. ಇವಾಗ ಇದಕ್ಕೆ A ಉತ್ತರ ಹಾಕಿರ್ತೀರಿ ನೀವು, ಇದಕ್ಕೆ B ಉತ್ತರ ಹಾಕಿರ್ತೀರಿ ಅನ್ಕೊಂಡ್ರಿ. ಅಕಸ್ಮಾತ್ ಉಲ್ಟಾ ಪಲ್ಟಾ ಮಾಡಿದ್ರು, ಕ್ವಶನ್ 1 ಕ್ವಶನ್ 2 ಉಲ್ಟಾ ಮಾಡಿದ್ರೆ ನೀವು ಕ್ವಶನ್ 1ಗೆ B ಉತ್ತರ ಕೊಟ್ಟಂಗಾಯ್ತು, ಕ್ವಶನ್ 2 A ಉತ್ತರ ಕೊಟ್ಟಂಗಾಯ್ತು. ಎರಡು ಬೇರೆ ಬೇರೆ ಅಲ್ವಾ? ಸೊ ಅದಲು ಬದಲು ಮಾಡಕ್ ಆಗ್ತಾ ಇಲ್ಲ ನೀವು. ಹಾಗಾಗಿ ಇದೇನಾಗುತ್ತೆ, ಇದು ಕ್ರಮಯೋಜನೆ ಆಯಿತು. ನಾನು ಮುಂಚೆ ನಿಮ್ಗೆ ಹೇಳಿದ್ದೆ, ಬೇಕಾದ್ರೆ ರಿವೈಂಡ್ ಮಾಡಿ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಎಲ್ಲಿ ನೀವು ಅದಲು ಬದಲು ಮಾಡಕ್ ಹೋಗುತ್ತೋ ಅದು ವಿಕಲ್ಪ ಆಗಿರುತ್ತೆ, ಎಲ್ಲಿ ಅದಲು ಬದಲು ಮಾಡಕ್ ಆಗೋದಿಲ್ಲ. ಅದಲು ಬದಲು ಮಾಡಿದ್ರೆ ಅದು ಬೇರೆ ಮತ್ತೆ ಇನ್ನೊಂದು ಇದಾಗುತ್ತೆ, ಅದು 1 2 3 ಬೇರೆ ಕೌಂಟ್